ಇತಿಹಾಸದ ಮಣ್ಣಲ್ಲಿ ಒಬ್ಬ ಮಹಾನ್ ಯೋಧ ಸಿದ್ದರಾಮಯ್ಯ. ಕರ್ನಾಟಕ ಜನತೆ ಕೇಳಿ ಕೂತ್ಕೊಳ್ಳಿ. ಇಂದು ನಾನು ನಿಮಗೆ ಒಂದು ಮಾಸ್ ಲೀಡರ್ ಕತೆ ಹೇಳ್ತೀನಿ, ಕೇಳ್ರಯ್ಯ. ಚಿನ್ನದ ಗಣಿಗಳಲ್ಲ, ಇಲ್ಲ, ರಾಜಕೀಯದ ಕಾಫಿ ಗಣಿಗಳಲ್ಲಿ ಹುಟ್ಟಿದ ಒಬ್ಬ ಕುರಿ ಕಾಯುವ ಮಗನನ ಕತೆ. ಒಂದು ಕಾಲದಲ್ಲಿ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಎಂಬ ಸಣ್ಣ ಗ್ರಾಮದಲ್ಲಿ ಕುರುಬ ಸಮುದಾಯದ ಬಡ ಕುಟುಂಬದಲ್ಲಿ ಒಬ್ಬ ಹುಡುಗ ಹುಟ್ಟಿದ. ಅವರಿಗೆ ಅಡ್ಲ ಅಧಿಕಾರದ ಆಸೆ ಇಲ್ಲ, ಚಿನ್ನದ ಆಸೆ ಇಲ್ಲ, ಕೇವಲ ಕುರಿ ಕಾಯೋ ಜೀವನ. ಆ ಹುಡುಗ ಹೆಸರು ಸಿದ್ದರಾಮಯ್ಯ. ಆಕಾಶದಲ್ಲಿ ನಕ್ಷತ್ರಗಳು ನೋಡಿ ಅನ್ನೋದು ಆ ಹುಡುಗ ಓದಿ ವಕೀಲನಾದ, ರಾಜಕೀಯಕ್ಕೆ ಇಳಿದ. ಜನತಾದಳದಿಂದ ಶುರು ಕಾಂಗ್ರೆಸ್ಗೆ ಬಂದು ಒಂದಲ್ಲ 2 ಬಾರಿ ಕರ್ನಾಟಕದ ಸಿಂಹಾಸನಕ್ಕೆ ಏರಿದ. ವಿಧಾನಸೌಧದ ಆ ದೊಡ್ಡ ದ್ವಾರದಲ್ಲಿ ನಡೆದು ಬಂದು ಜನರ ಆಶೀರ್ವಾದದಿಂದ ರಾಜ್ಯವನ್ನ ಆಳ್ತಿದ್ದ. ಒಬ್ಬ ದಿಗ್ಗಜ ಇದ್ದ, ದೇವರಾಜ ಅರಸು. ಸಾಮಾಜಿಕ ನ್ಯಾಯದ ದೇವರು, ಭೂ ಸುಧಾರಣೆಯ ರಾಜ. ದಶಮವತ್ತೇಳರಿಂದ 9ರವರೆಗೆ ಸುಮಾರು 2792 ದಿನಗಳ ಕಾಲ ರಾಜ್ಯವನ್ನ ಆಳಿ ದಾಖಲೆ ಬರೆದ. ಆದರೆ ಇತಿಹಾಸ ಹೇಳ್ತದೆ, ಪವರ್ ಯಾರದ್ದು ಶಾಶ್ವತವಲ್ಲ. ಜನವರಿ 7, 2026 ಈ ದಿನ ಬಂತು. ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಕರ್ನಾಟಕದ ಅತೀ ದೀರ್ಘಾವಧಿಯ ಮುಖ್ಯಮಂತ್ರಿಯಾದರು. 2 ಅವಧಿಗಳಲ್ಲಿ ಸೇರಿ ಸಾವಿರಾರು ದಿನಗಳ ಆಡಳಿತ, ಜನರ ಬೆಂಬಲ, ಅಹಿಂದ ನಾಯಕ್ ಹೋರಾಟದಿಂದ. ಇದು ಕೇವಲ ದಾಖಲೆಯಲ್ಲ, ಇದು ಬಡವನಿಂದ ರಾಜನಾಗಿ ಏರಿದ ಒಬ್ಬ ಕುರುಬನ ಹೋರಾಟದ ಕತೆ. ಉತ್ತರ ಕರ್ನಾಟಕದಿಂದ ದಕ್ಷಿಣದ